ಎಸ್7 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಸತೀಶ್. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಆಶ್ರಯದಲ್ಲಿ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ. ಆರೋಗ್ಯ ಕಣ್ಣುಗಳ ರಕ್ಷಣೆಗಾಗಿ ಬಡ ಜನತೆ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಅಧ್ಯಕ್ಷ ಟಿಬಿ ವಿಶ್ವನಾಥ್ ತಿಳಿಸಿದರು. ಹೊಸಕೋಟೆ ತಾಲೂಕು ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಗೌರವಾಧ್ಯಕ್ಷ ಸತೀಶ್ ಇವರ ಹುಟ್ಟುಹಬ್ಬದ ಅಂಗವಾಗಿ ಹೊಸಕೋಟೆ ನಗರದ ಶ್ರೀ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಶಾಲೆಯ ಆವರಣದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆ ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಸಹಕಾರದಲ್ಲಿ ಆಯೋಜಿಸಿದ್ದ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರಕ್ಕೆ ಅವರು ಚಾಲನೆ ನೀಡಿ ಮಾತನಾಡುತ್ತಾ, ಜಗತ್ತಿನ ಸೊಬಗು ಆಗು ಹೋಗುಗಳನ್ನು ನೋಡಲು ಕಣ್ಣುಗಳಿಂದ ಮಾತ್ರ ಸಾಧ್ಯ ಹಾಗೂ ಮನುಷ್ಯನ ಅತಿ ಮುಖ್ಯ ಭಾಗ ಕಣ್ಣು ಆಗಿದ್ದು ಅದರ ಆರೈಕೆ ಬಹಳ ಮುಖ್ಯವಾಗಿದ್ದು ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಅವರು ಸಲಹೆ ನೀಡಿದರು. ಶಿಬಿರ ಮಾಡಲು ಎಸ್ ನಾಗರಾಜ್ ಗುಪ್ತಾ ಹಾಗೂ ಸ್ನೇಹಿತರು ಸಹಕಾರ ನೀಡಿದ್ದು, ನನಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನು ಕೋರುತ್ತಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಎಸ್ ನಾಗರಾಜ್ ಗುಪ್ತ, ವೈದ್ಯಕೀಯ ಸಿಬ್ಬಂದಿ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿಯ ತಾಲೂಕು ಹಾಗೂ ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಸ್7 ಕನ್ನಡ ನ್ಯೂಸ್ ವರದಿಗಾರರು ರೌನಕ್ ಆಲಿಖಾನ್, ಕೋಲಾರ. ಇವತ್ತು ನಾವು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮೂಲ ಕಾರಣಕರ್ತರು ಅಂತಂದರೆ ನಮ್ಮ ಗುಪ್ತಣ್ಣನವರು. ನಾನು ಇದೇ ಸ್ಕೂಲಲ್ಲಿ ಒಂದು ಶಾಲೆಯಲ್ಲಿ ಓದ್ದೋ. ನಾನು ಗುಪ್ತಣ್ಣವರು ನನಗೆ ಸುಮಾರು ಒಂದು ವರ್ಷಗಳಿಂದ ನನಗೆ ಏನೇ ಕಾರ್ಯಕ್ರಮ ಮಾಡಬೇಕನ್ನ ಈ ಥರ ಹಿಂಗೆ ಮಾಡ್ತಾಯಿದ್ದೀವಿ ಅಂತಂದರೆ ನಾನು ಇದೀನಪ್ಪ ನಿನ್ನ ಜೊತೆಲಿ ಅಂತೇಳಿ ಅವರು ನನಗೆ ಗುಪ್ತಣ್ಣನವರು ಬ್ಯಾಕ್ ಬೋನಾಗಿ ನಿಂತ್ಕೊಂಡು ನಮಗೆ ಈ ಒಂದು ಇದು ಮಾಡ್ತಾಯಿದ್ದಾರೆ. ಗುಪ್ತಣ್ಣನವರಿಗೆ ಮತ್ತು ಆಮೇಲೆ ವಿವೇಕಾನಂದ ಎಲ್ಲ ಒಂದು ಶಾಲಾ ಶಿಕ್ಷಕರ ವೃಂದದವರೆಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಕೂಡ ಸಲ್ಲಿಸ್ತೇನೆ. ಸರ್, ಎಷ್ಟು ಜನ ಬಂದರು? ಈಗ ಸುಮಾರು ಈಗ ಒಂದು ಇವತ್ತಿನ ದಿನದಲ್ಲಿ ಒಂದು 400ರಿಂದ 500 ಜನಕ್ಕೆ ಇವತ್ತು ನಾವು ಸರ್, ಎಷ್ಟು ವರ್ಷದಿಂದ? ನಾನು ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೀನಿ. ಎಷ್ಟು ಜನ ಆಪರೇಷನ್? ಇಲ್ಲಿವರೆಗೂ 1 ಲಕ್ಷದ ಮೇಲೆ ದಾಟಿದೆ ನನಗೆ. ನಾವು ಅದು ಲೆಕ್ಕ ಮಾಡಿಲ್ಲ ಅಷ್ಟೇ. ಅಂದರೆ ಎಲ್ಲ ಕಡೆಯೂ ಇವತ್ತು ಮುಳಬಾಗ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಶ್ರೀನಿವಾಸಪುರ ಆಗಿರ್ಬೋದು, ಮತ್ತು ಬೀದರ್, ರಾಯಚೂರು, ಈ ಥರ ಸುಮಾರು ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲೆಲ್ಲ ಒಂದು ಭಾಗದಲ್ಲಿ ನಮ್ಮ ಒಂದು ಸಂಸ್ಥೆ ವತಿಯಿಂದ ನಮ್ಮ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಇವರೆಲ್ಲ ಒಂದು ಕೆಲಸ ಮಾಡ್ತಿದ್ದಾರೆ. ಇದರಿಂದ ನಮಗೆ ಒಂದು ಸ್ವಲ್ಪ ಪ್ರಾರಂಭವಾದಾಗ ತುಂಬ ಸಣ್ಣದಾಗಿ ಪ್ರಾರಂಭವಾದ ಬೆಳೆದಿದೆ. ಇಲ್ಲಿ ವಿದ್ಯೆ ಒಂದೇ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು, ಯೋಗ, ಸಿದ್ಧ ಸಮಾಧಿ ಯೋಗ, ಇವಾಗ ವಿವೇಕಾನಂದ ಯೋಗ ಕೇಂದ್ರದವರು ಮಾಡ್ತೀವಿ. ಮತ್ತು ಬೇರೆ ಬೇರೆ ಕಾರ್ಯಕ್ರಮ, ಸಂಗೀತ, ನಾಟ್ಯ ಎಲ್ಲ ನಡೀತೆ. ಅದೇ ರೀತಿ ನಮ್ಮ ವಿಶ್ವನಾಥ್ ಅವರು ಇವತ್ತೇನು ಇದನ್ನು ಆಯೋಜಿಸಿದ್ದಾರೆ, ನೇತ್ರ ಚಿಕಿತ್ಸಾ ಶಿಬಿರವನ್ನು. ಈ ರೀತಿ ಶಿಬಿರಗಳು ಅವರು ಬಹಳಷ್ಟು ಕಡೆ, ಹಲವಾರು ಕಡೆ ಮಾಡ್ತಿರ್ತಾರೆ. ಮತ್ತು ಈ ಸ್ಕೂಲಲ್ಲೂ ಕೂಡ ಪದೇ ಮಾಡ್ತಿದ್ದಾರೆ. ಅವರು ಈ ಒಂದು ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ಆಪರೇಷನ್ಸ್ ಮಾಡಬೇಕಿದ್ರೆ ತುಂಬ ಬಡವರಿಗೆ ಭಾಳ ಅನುಕೂಲ ಆಗುತ್ತೆ. ಅವರ ಒಂದು ಸೇವೆ ಜನಗಳಿಗೆ ತಲುಪ್ತಾ ಇದೆ. ಅವ್ರಿಗೆ ದೇವರು ಆಶೀರ್ವಾದ ಮಾಡಲಿ, ಇನ್ನೂ ಹೆಚ್ಚಿನ ಈ ಕಾರ್ಯಕ್ರಮವನ್ನು ನಡೆಸಲಿ ಅಂತ ಕೋರ್ತೀನಿ. ವಿವೇಕಾನಂದ ಶಾಲೆಯ ಗುಪ್ತರವರೆಗೂ ಸಹ ಏನು ಇದು ಅಭಿವೃದ್ಧಿ ಮಾಡ್ತಿದ್ದಾರೆ, ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ದೇವರು ಇನ್ನೂ ಆರೋಗ್ಯ ಕಾಪಾಡಲಿ ಅಂತ ಕೋರ್ಕೊಳ್ತೀನಿ.